ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ರಾಮಲಿಂಗಪ್ಪ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇನ್ನೇನು ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆ ಆಗ್ಬೇಕಿದೆ. ಬಟ್ ಈಗಾಗಲೇ ಎಲ್ಲಾ ಆಕಾಂಕ್ಷಿಗಳು ಭರ್ಜರಿ ತಯಾರಿಯನ್ನ ನಡೆಸಿದ್ದಾರೆ. ಅದರಲ್ಲೂ ಈ ಬಾರಿ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಮೂಡಿಸಿದೆ. ಅದ್ರ ಜೊತೆಗೆ ಮೊದಲು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಾದ್ರೆ ಸರ್, ಏನು ಇವತ್ತು ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 100% ಭಾರತೀಯ ಜನತಾ ಪಕ್ಷ ಗೆಲ್ಲತ್ತೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಯಾಕೆಂದ್ರೆ ಮೊನ್ನೆ ನಡೆದಿರ್ತಕ್ಕಂಥ ವಿಧಾನಸಭಾ ಚುನಾವಣೆಗಳಲ್ಲಿ ಅತಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಾವು ಮತಗಳನ್ನ ಪಡೆದಿದ್ದೀವಿ. ಕಾಂಗ್ರೆಸ್ಗೂ ಮತ್ತೆ ಬಿಜೆಪಿಗೆ ಇರ್ತಕ್ಕಂಥ ಅಂತರ ಕೇವಲ 50,000 ಮತಗಳು. ಅದರಲ್ಲೂ ಕೂಡ ಉಳಿದಿರ್ತಕ್ಕಂಥ JDSದು 2,75,000 ಓಟು ನಮ್ಮ ಪರವಾಗಿದೆ. ಮತ್ತೆ ಇಂಡಿಪೆಂಡೆಂಟ್ ಮತಗಳು 50,000 ಇದೆ. ಇನ್ನು 3.5 ಲಕ್ಷಕ್ಕಿಂತ ಹೆಚ್ಚಿನ ಮತಗಳು JDS ಮತ್ತೆ ಬೇರೆ ಪಕ್ಷಗಳಿಂದ ಬರೆದಿರ್ತಕ್ಕಂಥ ಮತಗಳಿದೆ. ಅವೆಲ್ಲವೂ ಸಹ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗ್ತದೆ. ಅದರ ಜೊತೆಗೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸುಮಾರು 70% ಜನಗಳು ಮತದಾರರು ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಜಿಯವರ ಮಾಡಿರ್ತಕ್ಕಂಥ ಯೋಜನೆಗಳನ್ನ ಗುರುತಿಸಿ ಮುಂದಿನ ಈ ದೇಶದ ಭವಿಷ್ಯತ್ತಿಗೆ ನರೇಂದ್ರ ಮೋದಿಜಿಯವರೇ ಒಂದು ಮುಖ್ಯ ಕಾರಣ ಅಂತ ಹೇಳ್ಬಿಟ್ಟು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ. ನಾವು ಈ ಸಾರಿ ಈ ಜಿಲ್ಲೆಯಲ್ಲಿ ನಾವು ಬಿಜೆಪಿ ಗೆಲ್ತೀವಿ. ಪ್ರೆಸೆಂಟ್ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಮಾಜಿ ಸಚಿವರಾಗಿರುವಂತಹ ಕೆ ಸುಧಾಕರ್ ಅವರು ಒಂದ್ ಕಡೆ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದ್ ಕಡೆ SR ವಿಶ್ವನಾಥ್ ಯಲಹಂಕ ಶಾಸಕರೇನಿದ್ದಾರೆ, ಸೊ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಯಾರಾಗ್ಬೋದು ಸರ್? ಹೈಕಮಾಂಡ್ ಯಾರು ನಿರ್ಧಾರ ಮಾಡುತ್ತೋ ಅವರು ಈ ಒಂದು ಹೈಕಮಾಂಡ್ ಯಾವ ನಿರ್ಧಾರ ಮಾಡುತ್ತೋ ಅವರೇ ಅಂತಿಮ ನಿರ್ಣಾಯಕ. ಇಲ್ಲಿ ಯಾರು ಕೂಡ ಈ ನಮ್ಮ ಯಾರು ಲೋಕಸಭಾ ಸದಸ್ಯರಿಗೆ ಅಭ್ಯರ್ಥಿ ಅಂತ ಯಾರು ಕೂಡ ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ಲ. ಬಟ್ ಅಂದ್ರೆ ನಿಮ್ಮ ಭದ್ರಕೋಟೆಯನ್ನ ನೀವೇ ಈ ಬಾರಿ ಉಳಿಸ್ಕೊಳ್ತೀರಾ ಹೇಗೆ? ಕಾಂಗ್ರೆಸ್ ಹೇಳ್ತಾ ಇದೆ ನಾವು ಗೆಲ್ತೀವಿ ಅಂತ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಉಳಿಸ್ಕೊಳ್ಳಲ್ಲ, ಬಿಜೆಪಿಯೇ ನಮ್ಮನ್ನು ಉಳಿಸ್ಕೊಳ್ಳುತ್ತೆ. ಮೈತ್ರಿ ವರ್ಕೌಟ್ ಆಗುತ್ತಾ? ವರ್ಕೌಟ್ ಆಗುತ್ತೆ ಮೇಡಮ್, ಆಗುತ್ತೆ.